ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ. ಅದೇನಪ್ಪ ಅಂದರೆ ಸೊಪ್ಪಿನ ಚಟ್ನಿ. ಈ ಸೊಪ್ಪು ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ನಾನು ದಂಟು ಎಲ್ಲನೂ ಹಾಕ್ಕೊಂಡಿದ್ದೀನಿ, ಯಾವುದೂ ವೇಸ್ಟ್ ಮಾಡ್ತಾಯಿಲ್ಲ. ಅದರಿಂದ ಸೊಪ್ಪು 2 ಟೊಮೊಟೊ ಹಾಕಿದ್ದೀನಿ, 1 ಈರುಳ್ಳಿ, ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ. ಇದನ್ನು ನಾನು ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ. ನಂತರ ಜೀರಿಗೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿಣ, ಸ್ವಲ್ಪ ಹುಳಿ. ಇದನ್ನೆಲ್ಲ ಹಾಕ್ಕೊಂಡು ಇದು ತಣ್ಣಗಾದ ನಂತರ ಇದನ್ನು ರುಬ್ಬಿದರೆ ನಮ್ಮ ಸೊಪ್ಪಿನ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀವಿ. ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀರು ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡ್ರೆ 2 ದಿವಸ ಹೊರಗೆ ಇಟ್ಟರೂ ಕೂಡ ಕೆಡೋದಿಲ್ಲ. ಬನ್ನಿ ಬಿಸಿ ಮಾಡಿ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿಸಿಟ್ಬಿಟ್ರೆ ಹೇಳೋದ್ನಲ್ಲ, ಹೊರಗೆ ಇಟ್ಟರು 2 ದಿವಸ ಆದರೂ ಕೆಡೋದಿಲ್ಲ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಒಂದು 4-5 ದಿವಸ ಯೂಸ್ ಮಾಡ್ಬೋದು. ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ. ಇದು ಒಂದೇ ಸೊಪ್ಪು ಅಲ್ಲ, ಬೇರೆ ಬೇರೆ ವೆರೈಟಿ ಸೊಪ್ಪಿನ ಚಟ್ನಿಗಳನ್ನೂ ಮಾಡೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.